ಇದು ಬಂಡಿಗಾರಿಯನ್ನ ಮಾಡಿಸ್ಕೊಡೋ ಬಗ್ಗೆ. ಜಮೀನು 2 ತಿಂಗಳಾಗೈತೆ, ಮೋಟರ್ ದಾರಿ ಬಿಡ್ತಾ ಇಲ್ಲ. ಮೊದಲಿಂದ ಮೂಲದಲ್ಲಿ ನಕಾಸ್ನಲ್ಲಿ ಎಲ್ಲ ಐತೆ, ನಕಾಸಲ್ಲೆಲ್ಲ ಐತೆ. ಇವಾಗ ಏನ್ ಸರ್ ಅದು ಬಿಡಿಸ್ಕೊಡ್ಬೋದಾ ಸರ್? 2 ತಿಂಗಳು ಯಾವಾಗ ಏನ್ ನಿಮ್ ರೋಲ್ ಇದೆಯಾ ಸರ್ ಅದ್ರಲ್ಲಿ? ನಮ್ ಸರ್ವೆ ಆಗೋಗಿದೆ ಸರ್. ಹೌದಾ? ಯಾವಾಗ ಬಿಡಿಸ್ಕೊಡ್ತೀರಾ ಸರ್? ದೇವಸ್ಥಾನದಿಂದ ಅಳತೆ ಮಾಡ್ಕೊಂಡ್ ಬರೋದು, ಅದು ಹಳ್ಳ ಇತ್ತು, ಆ ಮೋರಿ ಕಟ್ಟ ಮೇಲೆ ಈಗ ಇದು ಬಿಡಿಸ್ಬೇಕ್ರಿ. ಏನ್ ಕಾನೂನು ರೀತಿ ಇದ್ರೆ ಅದು ಕ್ರಮ ತಗೊಳ್ಳಿ. ನಾವು ಎಷ್ಟ್ ದಿನದಲ್ಲಾಗುತ್ತೆ? ఒక వారంలో అవుతుంది ఆయన. ఇంకా సార్ అడవిలో గుడిసేసుకొని ఉన్నారు ఈ అమ్మ. పోతే అర్జీలు ఇచ్చిండేలే, ఈ సెత్తు గుర్తి ఉంది, మీరే చూడే కొలిసి ఇచ్చేకొచ్చేలేవు ఆయన. వాళ్ళ ఒక కంప్లైంట్ ఇచ్చేపటిగా ಮುಸ್ಲಿ వాళ్ళు ಪೊಲೀಸ್ వాళ్ళు ಕೊಡ್ತಾರೆ. ಯಾಕ್ರಿ ಮೆಷರ್ ಮಾಡ್ತಿಲ್ಲ? ನಾನು ಬಂದು ಅಳತೆ ಮಾಡಿದೆ. ಅಲ್ಲಿ ಏನಾಗಿದೆ, ಔಷಧಿ ಮಾಡಿದ್ರು. ಮತ್ತೆ ಇವ್ರಿಗೆಲ್ಲ ಔಷಧಿ ಹೆಣ್ಣು ಇದ್ದಿದ್ದಕ್ಕೋಸ್ಕರ ಮತ್ತೆ ಈ ಖಾತೆ ಮಾಡ್ಕೊಡ್ತಿದ್ದೀನಿ. ಅಳತೆ ಮಾಡಿದ್ಮೇಲೆ ಎಲ್ಲಿ ಬರ್ತು ನೋಡ್ಬಿಟ್ಟು ಅಳತೆ ಮಾಡ್ಕೊಡ್ತೀನಿ ನಾನು ಹೇಳಿದ್ದೀನಿ ಸರ್. ಅವ್ರು ಯಾವಾಗ ಅಳತೆ ಮಾಡ್ತೀರಾ ಅಮ್ಮ ಅವ್ರದ್ದು? ಗ್ರಾಮ ಠಾಣೆ ಅಳತೆ ಮಾಡ್ತಾ ಇಲ್ಲ, ನಾನು ನಾಳೆ ಅವ್ರು ಅಳತೆ ಮಾಡ್ಕೊಡ್ತೀನಿ. ಇರಿ ಒಂದ್ ನಿಮಿಷ ಸರ್, ನೀವು ಗ್ರಾಮ ಠಾಣೆ ಎಷ್ಟು ದಿನದಲ್ಲಿ ಮಾಡ್ತೀರಾ ಸರ್? 3ನೇ ತಾರೀಕು ಮಿಸ್ ಆಗಬಾರ್ದು ಅಣ್ಣ. ఏప్రిల్ 3వ తారీఖు గ్రామ ఠాణా సర్వేకి వస్తారు యజమానుడు. 3వ తారీఖు అదే ఇంకా నీవు ಯಾವಾಗ ಮಾಡ್ತೀರಿ? ಇದು 4వ తారీఖు చేయిస్తారు. ಈ ಹೊಸರು ಪರ್ಸನಲ್ ಆಗಿ ಅಟೆಂಡ್ ಮಾಡಿ ಬಡವ್ರಿಗೆ ಅನ್ಯಾಯ ಆಗಬಾರ್ದು ಅಣ್ಣ. 3వ తారీఖు ಗ್ರಾಮ ಠಾಣಾ ಸರ್ವೆ ಐತಿಂది, 4వ తారీಖು ಮೀದು ಐತಿಂದಮ್ಮ. ಆಗಿ ನನಗೆ ರಿಪೋರ್ಟ್ ಅಪ್ಡೇಟ್ ಆಗ್ಬೇಕು. ಈಗ ಈ ಊರಿಗೆ 1 ಸ್ಟಾಪ್ ಸೊಲ್ಯೂಷನ್ ನಾನು ಹೇಳೋದು, ನಾನು ಎಷ್ಟು ಬೇಕಾದ್ರೆ ಅನುದಾನ ಹಾಕಕ್ ರೆಡಿ ಇದ್ದೀನಿ. ಒಂದ್ಸಲ ನಾವು ಚರಂಡಿ ರೋಡ್ ಮಾಡಿದ್ರೆ ಇನ್ನೊಂದು 30-40 ವರ್ಷ ಅವ್ರ ಮಕ್ಕಳಿಗೂ ಸಮಸ್ಯೆ ಆಗಬಾರ್ದು. ಸುಮ್ನೆ ಇಷ್ಟಿಷ್ಟು ತೆಗೆದು ಬಿಟ್ಟು 1-2 ಲಕ್ಷ ಹಾಕಿ ಆಗಬಾರ್ದು.